ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಬಿಗ್ ಬಾಸ್ ಮನೆ ಕಡೆಯಿಂದ ಒಂದು ಹೊಸ ಪ್ರೋಮೋ ಬಿಡುಗಡೆ ಆಗಿದೆ. ಓಕೆನಾ? ಹೊಸ ಪ್ರೋಮೋ ಏನಪ್ಪಾ ಅಂದ್ರೆ, ಈಗ ಆ ತಂಡದಿಂದ ಈ ತಂಡಕ್ಕೆ ಆ ತಂಡಕ್ಕೆ ಜಗಳ ಮಾಡುವಂತಹ ಟಾಸ್ಕ್ ಗಳನ್ನ ಈ ಕಳೆದ 2 ದಿನಗಳಲ್ಲಿ ಕೊಡ್ತಾ ಇದ್ರು. ಬಟ್ ಇವತ್ತಿನ ಈ ಪ್ರೋಮೋದಲ್ಲಿ ಬಂದಿರತಕ್ಕಂಥ ಟಾಸ್ಕ್ ನೋಡೋದಕ್ಕೆ ಹೋದ್ರೆ ಎಲ್ಲಾ ತಂಡದವರು ಸೇರಿ ಟಾರ್ಗೆಟ್ ಅನ್ನ ಮಾಡಬೇಕಾಗುತ್ತೆ. ಅದು ಕೂಡ ಬೆನ್ನಿಗೆ ಚೂರಿ. ಓಕೆನಾ? ಬೆನ್ನಿಗೆ ಚೂರಿ ಹಾಕೋದು. ಮನೆಯಲ್ಲಿ ಇರುವಂತ ಯೋಗ್ಯತೆ ಇಲ್ಲದಂತ ಸದಸ್ಯರನ್ನ ಆರಿಸಿ ಅವರ ಬೆನ್ನಿಗೆ ಚೂರಿಯನ್ನ ಹಾಕಬೇಕು ಅಂತ ಹೇಳಿ ಎಲ್ಲರ ಬೆನ್ನ ಹಿಂದೆನೂ ಕೂಡ ಒಂದು ಬ್ಯಾಗ್ ತರ ಕಟ್ಕೊಂಡಿರ್ತಾರೆ. ಅದಕ್ಕೆ ನೋಡೋದು ಎಲ್ಲರದ್ದು ಅಬ್ಸರ್ವ್ ಮಾಡಿ ನೋಡಿದ್ರೆ ಸ್ವಲ್ಪ ಒಂದು ಎರಡು ಚೂರಿ ಇರುತ್ತೆ. ಉಗ್ರ ಮಂಜು ಅವರ ಬೆನ್ನ ಹಿಂದಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಭೀಷ್ಮನ ಬೆನ್ನಿಗೆ ಹಾಕಿರ್ತಕ್ಕಂಥ ಚೂರಿಗಳಷ್ಟು ಚೂರಿಗಳು ಉಗ್ರ ಮಂಜು ಅವರ ಹಿಂದೆ ಇರ್ತವೆ. ಎಲ್ಲ ಒಂದ್ ಕಡೆ ಐಶ್ವರ್ಯ ಅವರು, ಅವರ ಟೀಮ್ ನ ಸದಸ್ಯರಾಗಿರ್ತಕ್ಕಂಥ ಐಶ್ವರ್ಯ ಅವರು ಉಗ್ರ ಮಂಜು ಅವರಿಗೆ ಬೆನ್ನಿಗೆ ಚೂರಿ ಹಾಕ್ಬಿಟ್ಟು, ನೀವು ನಮಗೆ ಈ ರೀತಿ ಮಹಾರಾಜ ಆಗಿದ್ದಾಗ ಬಹಳ ಕರೆಕ್ಟ್ ಆಗಿ ನಡ್ಕೊಂಡಿಲ್ಲ, ನಮಗೆ ಹಿಂಸೆ ಕೊಟ್ರಿ, ಈ ರೀತಿ ಮಾಡಿದ್ರಿ, ಆ ರೀತಿ ಮಾಡಿದ್ರಿ, ಭೇದ ಭಾವ ಮಾಡಿದ್ರಿ, ಈ ರೀತಿಯಾಗಿ ಉಗ್ರ ಮಂಜು ಮತ್ತೆ ಐಶ್ವರ್ಯ ನಡುವೆ ಸ್ವಲ್ಪ ಮಾತಿನ ಚಕಮಕಿ ಆಗತ್ತೆ ಬಿಗ್ ಬಾಸ್ ಮನೆಯಲ್ಲಿ. ಸಾಕಷ್ಟು ಜನ ಉಗ್ರ ಮಂಜು ಅವರಿಗೆ ಹಾಕಿದ್ದಾರೆ. ಇದರ ಎಫೆಕ್ಟ್ ನೋಡಕ್ ಹೋದ್ರೆ ಕಳೆದ ವಾರ ಮಹಾರಾಜ ಆಗಿದ್ದಾಗ ಒಬ್ಬೊಬ್ಬರಿಗೆ ಮಾತ್ರ ಸಾಫ್ಟ್ ಕಾರ್ನರ್ ಆಗಿದ್ದು, ಬೇರೆಯವರಿಗೆ ಖಡಕ್ ರಾಜ, ಕಪಟಿ ರಾಜ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಅವ್ರಿಗೆ ಕಂಡಿರ್ತಕ್ಕಂಥದ್ದನ್ನ ಇರಲು ಯೋಗ್ಯತೆ ಇಲ್ಲ ಅಂತ ಹೇಳಿ. ಓಕೆನಾ? ಈ ಮನೆಯಲ್ಲಿ ಇರಲು ಯೋಗ್ಯತೆ ಇಲ್ಲ ಅಂತ ಹೇಳಿ ಉಗ್ರ ಮಂಜು ಅವರಿಗೆ ಹೆಚ್ಚು ಬೆನ್ನಿಗೆ ಚೂರಿ ಬಿದ್ದಿದ್ದಾವೆ ಅಂತ ಹೇಳ್ಬೋದು. ನಿನ್ನೆ ಎಪಿಸೋಡ್ ಬಗ್ಗೆ ಮಾತಾಡಬೇಕು ಅಂದ್ರೆ, ನಿನ್ನೆ ಎಪಿಸೋಡ್ ನಲ್ಲಿ 2 ಮೇಜರ್ ಟಾಸ್ಕ್ ಗಳು ನಡೆಯುತ್ತೆ. ಒಂದು SR ನೋ, ಮತ್ತೊಂದು ಕಳಪೆ. ಓಕೆನಾ? SR ನೋ ಮತ್ತೆ ಕಳಪೆ ಬಗ್ಗೆ ನಡೆಯುತ್ತೆ. ಯಾರಾದ್ರೂ ವಿರುದ್ಧ ತಂಡದ ಸದಸ್ಯರು ಆ ಒಂದು ಆಪೋಸಿಟ್ ಟೀಮ್ ನ ಯಾರಾದ್ರೂ ಒಬ್ಬರನ್ನ ಕಳಪೆ ಸೂಚಿಸಬೇಕು. ಅದೇ ಟೀಮ್ನವರು ಅವ್ರನ್ನ ಸಮರ್ಥನೆ ಮಾಡ್ಕೋಬೇಕು ಅಂತ ಇರುತ್ತೆ. ಹೈಲೈಟ್ ಆಗಿ ಕಂಡಿರೋದು ಗೌತಮಿ. ಹೈಲೈಟ್ ಆಗಿ ಕಂಡಿರೋದು ಗೌತಮಿ ಅವರು ಮಂಜು ಅವರನ್ನ ಸಮರ್ಥನೆ ಮಾಡ್ಕೊಂಡಿದ್ದು, ಮಂಜು ಅವರು ಗೌತಮಿಯನ್ನ ಸಮರ್ಥನೆ ಮಾಡ್ಕೊಂಡಿದ್ದು. ನಾವು ಆಟದಲ್ಲಿ ಯಾವುದೇ ಆಟದಲ್ಲೂ ಕೂಡ ನಮ್ಮ ಗೆಳೆತನವನ್ನ ತೋರ್ಸಲ್ಲ ಅಂತ ಹೇಳಿ ಮಂಜು ಅವರು ಸಮರ್ಥನೆ ಮಾಡ್ಕೊಂತಾರೆ. ಅವ್ರಿಗೊಂದಿಷ್ಟು ಪಾಯಿಂಟ್, ಇವ್ರಿಗೊಂದಿಷ್ಟು ಪಾಯಿಂಟ್ ಕೊಡ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ಗೌತಮಿ ಅವರು ಅವರ ಸ್ವಂತ ಆಟವನ್ನ ಆಡದೆ ಎಲ್ಲೋ ಒಂದ್ ಕಡೆ ಮಂಜು ಅವ್ರ ಜೊತೆ ಸೇರ್ಕೊಂಡಿರೋದು ಅವರಿಗೆ ಅದು ನೆಗೆಟಿವ್ ಆಗುತ್ತೆ ಹೊರತು ಪಾಸಿಟಿವ್ ಆಗಲ್ಲ ಅಂತ ನಮ್ಮ ಅಭಿಪ್ರಾಯ. ಓಕೆನಾ? ಆಮೇಲೆ 2ನೇ ಟಾಸ್ಕ್ ನೋಡೋದಕ್ಕೆ ಹೋದ್ರೆ, 2ನೇ ಟಾಸ್ಕ್ ನಲ್ಲಿ ಮೊದಲ ಚಾಲೆಂಜ್ ಅನ್ನ ಕೊಡ್ತಾರೆ ರಜತ್ ಅವರಿಗೆ. ಮಂಜು ಅವ್ರು ಕೊಡ್ತಾರೆ ಚಾಲೆಂಜು, ನೀವು ಹೆಡ್ ಶೇವ್ ಮಾಡ್ಬೇಕು ಅಂತ. ಅವ್ರು ಸ್ವಲ್ಪ ಹೊತ್ತಿಗೆ ಓಕೆ, ನಾನು ತೊಂದರೆ ಎಲ್ಲ ಮಾಡ್ತೀನಿ ಅಂತ ಹೇಳಿ ಅದನ್ನ ಈಸಿಯಾಗಿ ತಗೊಂಡು ಹೆಡ್ ಶೇವ್ ನ ಮಾಡಿಸ್ಕೊಂತಾರೆ. ಅದು ಆಕ್ಚುಲಿ ಬಿಗ್ ಬಾಸ್ ಆಟಕ್ಕೆ ಅಂತ ಬಂದಾಗ ಇಷ್ಟೊಂದು ಈಸಿಯಾಗಿ ತಗೊಂಡು ಅದನ್ನ ನಿಭಾಯಿಸಿದ್ದಾರೆ ರಜತ್ ಅವರು. ಅವರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಚೆನ್ನಾಗಿ ಆಡಿದ್ರು, ಪರವಾಗಿಲ್ಲ. ಅವರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರು. 2ನೇದಾಗಿ ಐಶ್ವರ್ಯ ಅವರಿಗೆ ಹಾಗಲಕಾಯಿ ಮತ್ತೆ ಮೆಣಸಿನಕಾಯಿಯನ್ನು ತಿನ್ನುವಂತ ಟಾಸ್ಕ್ ಅನ್ನ ಕೊಡ್ತಾರೆ. ಅದನ್ನ ನಿಭಾಯಿಸುವಲ್ಲಿ ಬಹಳ ಕಷ್ಟ ಇತ್ತು ಆಕ್ಚುಲಿ. ಹಾಗಲಕಾಯಿ ಮೆಣಸಿನಕಾಯಿ 2 ತಿನ್ನೋದು, ಅದು ವಾಮಿಟ್ ಎಲ್ಲ ಮಾಡ್ಕೊಂಡು ಆಗಲ್ಲ ಅಂತ ಹೇಳಿ ಒಪ್ಕೊಂಡ್ಬಿಟ್ರು. ಆಮೇಲೆ ಬರುತ್ತೆ ಗೌತಮಿ ಅವರಿಗೆ ಟಾಸ್ಕ್. ಗೌತಮಿ ಅವರು ತಿಂದ್ಬಿಟ್ರು. ಅವರು ಓಕೆನಾ, ಅಕ್ಸೆಪ್ಟ್ ಮಾಡ್ಕೊಂಡು ತಿಂದ್ರು. ಬಟ್ ಆದ್ರೆ ಕೊನೆಯಲ್ಲಿ ಬಹಳ ಒದ್ದಾಟ ಮಾಡ್ಬಿಟ್ರು ಅನ್ಸುತ್ತೆ. ಗೌತಮಿ ಅವರು ಯಾರಾದ್ರೂ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಿದ್ದಾರೆ ಅಂದ್ರೆ ಅವರೊಂದು ಸ್ಮೈಲ್ ಮಾಡ್ತಾರೆ. ಆ ಸ್ಮೈಲಿನ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಓಕೆನಾ? ಸೀರಿಯಸ್ ಟೈಮ್ ನಲ್ಲಿ ಸೀರಿಯಸ್ ಆಗಿರ್ಬೇಕು. ಆ ಸ್ಮೈಲ್ ಮಾಡಿದಾಗ ನೋಡೋ ಜನರಿಗೆ ಏನನ್ಸುತ್ತೆ, ಇವ್ರೇನಪ್ಪ ಸೀರಿಯಸ್ ಆಗಿ ಇವ್ರ ಬಗ್ಗೆ ಯಾವ್ದೋ ಒಂದು ಅಲಿಗೇಷನ್ ಮಾಡುವಾಗ ಇವರು ಸ್ಮೈಲ್ ಮಾಡ್ತಾ ಇದಾರಲ್ಲ ಅಂತ ಅನ್ಸುತ್ತೆ. ಅದೆಲ್ಲ ಒಂದ್ ಕಡೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಆಮೇಲೆ ಶಿಶಿರ್ ಅವರಿಗೆ ರಜತ್ ಅವರು, ಶಿಶಿರ್ ಅವರು ಏನ್ ಡಿಪ್ಸ್ ಹೊಡಿಬೇಕಾದ್ರೆ ಮಲಗ್ತೀವಲ್ಲ, ಆ ರೀತಿ ಮಲಗಿ ಶಿಶಿರ್ ಅವರ ಬೆನ್ನ ಮೇಲೆ ರಜತ್ ಅವರ ವೆಯ್ಟ್ ಅನ್ನ ಇಟ್ಕೊಂಡು ಅವ್ರು ನಿಲ್ಬೇಕಾಗತ್ತೆ ಅಂತ ಹೇಳಿ ಹೇಳಿದಾಗ ಶಿಶಿರ್ ಅವರು ಒಂದು 10-15 ಸೆಕೆಂಡ್ ನಿಂತಿರ್ಬೋದೇನೋ, ಡಬ್ ಅಂತ ಕೆಳಗಡೆ ಬಿದ್ದ್ಬಿಡ್ತಾರೆ. ಅದರಲ್ಲೂ ಕೂಡ ಫೇಲ್ ಆಗ್ತಾರೆ. ಇದು ನಿನ್ನೆ ಎಪಿಸೋಡ್ ಹೈಲೈಟ್ಸ್. ಅದರಲ್ಲಿ ಹನುಮಂತು ಅವ್ರು ಮಾತ್ರ ಎಕ್ಸಲೆಂಟ್ ಆಗಿ ಹೇಳಿದ್ರು. ನೀವೇನ್ ಬಿಡ್ರಪ್ಪ, ಮಂಜು ಮತ್ತೆ ಗೌತಮಿ ಅವ್ರ ನಡುವೆ ಇರುವಂತ ಫ್ರೆಂಡ್ಶಿಪ್ ಬಗ್ಗೆ ನೀವು ಗೆಳತಿನ ಸಮರ್ಥನೆ ಮಾಡ್ಕೊಂತೀರಾ, ಗೆಳೆಯ ಸಮರ್ಥನೆ ಮಾಡ್ಕೊಂತೀರಾ. ನೀವು ಹೀಗೆ ಮಾಡ್ತಾ ಇದ್ರೆ, ಅದರಲ್ಲೂ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಹೇಳ್ತಾರೆ, ಮಂಜು ಅವರ ಜೊತೆಗೆ ಇಷ್ಟೊಂದು ಫ್ರೆಂಡ್ಶಿಪ್ ಇರ್ಲಿಲ್ಲ ಅಂದ್ರೆ ಗೌತಮಿ ಅವರು ಇಲ್ಲಿವರೆಗೂ ಬರ್ತಿರ್ಲಿಲ್ಲ ಅನ್ನೋ ಒಂದು ಸತ್ಯವನ್ನ ಹನುಮಂತ ಅವರು ಹೇಳ್ತಾರೆ. ಈ ರೀತಿ ಪಾಯಿಂಟ್ ಗಳನ್ನು ಹೇಳೋದ್ರಲ್ಲಿ ಹನುಮಂತ ಅವರು ನಂಬರ್ 1. ಎಲ್ಲರೂ ಕೂಡ ಹನುಮಂತ ಅವರನ್ನ ಏನೋ ತಿಳ್ಕೊಂಡಿದ್ರು. ಬಟ್ ಖಂಡಿತವಾಗ್ಲೂ ಡೆಫಿನೆಟ್ಲಿ ಹನುಮಂತ ಅವರು ಬಾರಿ ಬುದ್ಧಿವಂತರೇ ಅಂತ ಹೇಳ್ಬೋದು. ವಿದ್ಯೆಗಿಂತ ಬುದ್ಧಿ ಮೇಲು ಅನ್ನೋದನ್ನ ಹನುಮಂತ ಅವರು ಪ್ರೂವ್ ಮಾಡ್ತಾ ಇದ್ದಾರೆ. ಇದೇ ರೀತಿ ಹನುಮಂತ ಅವರ ಪರ್ಫಾರ್ಮೆನ್ಸ್ ಆಟಕ್ಕೂ ಸೈ, ಹಾಡಿಗೂ ಸೈ, ಮನೋರಂಜನೆಗೂ ಸೈ ಅಂದ್ರೆ
ಬಿಗ್ ಬಾಸ್ ಮನೆಯಲ್ಲಿ ಒನ್ ಆಫ್ ದ ಮೈ ಫೇವರೇಟ್ ಕಂಟೆಸ್ಟೆಂಟ್ ಅಂದ್ರೆ ಹನುಮಂತು ಅವರು ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಅವ್ರ ಪರವಾಗಿ ಮಾತಾಡ್ತಿಲ್ಲ, ನೀವೇ ನೋಡಿ ಮೇಲ್ನೋಟಕ್ಕೆ ನೋಡ್ತಾ ಹೋದ್ರು ಕೂಡ ಸಖತ್ತಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ? ದಯವಿಟ್ಟು ಎಲ್ಲರೂ ಮಿಸ್ ಮಾಡದೆ ಕಮೆಂಟ್ ಮಾಡಿ. ನಾವು ಬಿಗ್ ಬಾಸ್ ಅನ್ನ ನೋಡ್ತೀವಿ ಅಂದ್ರೆ ಬಿಗ್ ಬಾಸ್ ಜಿಯೋ ಸಿನಿಮಾಗೆ ಪೇಮೆಂಟ್ ಮಾಡಿ ನೋಡ್ತೀವಿ, ಟಿವಿಲಿ ನೋಡ್ತೀವಿ ಅಂದ್ರೆ ರೀಚಾರ್ಜ್ ಮಾಡ್ಕೊಂಡು ನೋಡ್ತಾ ಇರ್ತೀವಿ. ನಮಗೂ ಕೂಡ ಮಾತಾಡೋದಕ್ಕೆ ನಿಮಗೂ ಕೂಡ ರೈಟ್ಸ್ ಇದೆ, ಓಕೆನಾ? ಹಾಗಾಗಿ ಎಲ್ಲೊಂದ್ ಕಡೆ ಗೌತಮಿ ಮತ್ತೆ ಮಂಜು ಅವರ ಫ್ರೆಂಡ್ಶಿಪ್ ಹೀಗೆ ಇದ್ರೆ ಒಳ್ಳೇದಾ ಅಥವಾ ಇದು ಡಿಸ್ಕಂಟಿನ್ಯೂ ಆಗ್ಬೇಕಾ? ನಿಮ್ಗೆ ಅನಿಸುತ್ತೆ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಜ್ಯೋತಿಷ್ಯ ಹೇಳೋದು ಚೆನ್ನಾಗಿ ಮಾಡಿದ್ರು ಅದನ್ನ ಧನರಾಜ್ ಅವರು ಕೂಡ ಯಾರೊಟ್ಟಿಗೂ ಕೂಡ ಸೇರ್ಕೊಳ್ಳದೆ ಸಪರೇಟ್ ಆಗಿ ಆಟ ಆಡೋರೆ. ಲಾಸ್ಟ್ಗೆ ಬಿಗ್ ಬಾಸ್ ಮನೆಯಲ್ಲಿ ಹೈಲೈಟ್ ಆಗೋದು, ಜನ ಕೂಡ ಜಾಸ್ತಿ ವೋಟ್ ಮಾಡೋದು ಅವರಿಗೇನೆ. ಲಾಸ್ಟ್ ವಾರ ಏನಾಗ್ಬಿಡುತ್ತೆ ಅಂದ್ರೆ ಲಾಸ್ಟ್ ಒಂದು 2 ವಾರ ಇದ್ದಂಗೆ ಏನಾಗ್ಬಿಡುತ್ತೆ ಅಂದ್ರೆ ಫೈನಲಿಸ್ಟ್ಗಳು ಇವ್ರೆ ಅಂತ ಜನ ವೋಟ್ ಮಾಡೋದಕ್ಕೆ ಶುರು ಮಾಡ್ತಾರೆ, ಫಿಕ್ಸ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ, ಮೈಂಡ್ ಸೆಟ್ ಮಾಡ್ಕೊಂಡ್ಬಿಡ್ತಾರೆ ಜನ. ಇವ್ರು ಸ್ಟ್ರಾಂಗ್ ಕಂಟೆಸ್ಟೆಂಟ್, ಇವರೇ ಇದಾಗೋದು ಅಂತ. ಇನ್ನೊಂದು ಪಾಯಿಂಟ್ ನಾನು ಮರ್ತೆ ನಿನ್ನೆ ನಡೆದಿರೋದ್ರಲ್ಲಿ, ತ್ರಿವಿಕ್ರಮ್ ಮತ್ತೆ ಚೈತ್ರ ಅದೇನೋ ಒಂದು ಪಾಯಿಂಟ್ ಕೊಡ್ಲಿಲ್ಲ ಅಂತ ತ್ರಿವಿಕ್ರಮ್ ಅವರಿಗೆ ಚೈತ್ರ ಅವರು ನಾನ್ ಸ್ಟಾಪ್ ಮಾತಾಡ್ತಾನೆ ಇದ್ದಾರೆ. ಚೈತ್ರ ಅವರು ಇಷ್ಟೆಲ್ಲ ಮಾತಾಡೋದಕ್ಕೆ ಕಾರಣ ಏನು ಅಂತ ನೋಡೋದಕ್ಕೆ ಹೋದ್ರೆ, ಕಳೆದ 2-3 ವಾರದಿಂದ ಫುಲ್ ಬಾಟಮಿಗೆ ಬರ್ತಾ ಇದ್ದಾರೆ ಎಲಿಮಿನೇಷನ್ ರೌಂಡ್ ಅಲ್ಲಿ. ಹಾಗಾಗಿ ಏನಾದ್ರೂ ಸೌಂಡ್ ಮಾಡಾದ್ರೂ ನಾನು ಈ ಮನೆಯಲ್ಲಿ ಉಳ್ಕೋಬೇಕು, ಅವರಿಗೆ ಒಂದೇ ಇರೋದು ಪಾಸಿಟಿವ್ ಥಿಂಕ್ ಅಂತ ಚೈತ್ರ ಅವ್ರಿಗೆ ಏನಾದ್ರೂ ಇದ್ರೆ ಅವರ ಒಂದು ವಾಯ್ಸ್, ಓಕೆನಾ? ಅದು ಬಿಗ್ ಬಾಸ್ ಮನೆಯಲ್ಲಿ ಇರೋಂತ ಸ್ಪರ್ಧಿಗಳಿಗೆ ಇರಿಟೇಟ್ ಆಗ್ಬೋದು, ಬಟ್ ಆದ್ರೆ ಅವ್ರ ಆ ವಾಯ್ಸ್ ಇಂದಾನೆ ಇವತ್ತಿಗೂ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿರೋದು, ಅವ್ರ ಆ ಕಿರುಚಾಟದಿಂದಾನೇ ಉಳ್ಕೊಂಡಿರೋದು. ಎಲ್ಲೋ ಒಂದ್ ಕಡೆ ನಾನು ಇದೀನರಪ್ಪ ಅಂತ ಹೇಳಿ ಅವರು ತೋರಿಸ್ಕೊಳ್ಳಿಕ್ಕೋಸ್ಕರ ಆ ರೀತಿ ಕೂಗ್ತಾ ಇದ್ದಾರೆ ಅನ್ಸುತ್ತಾ ನನಗನ್ಸುತ್ತೆ. ಯಾಕೆ ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂದ್ರೆ ವೈಯಕ್ತಿಕವಾಗಿ ನಮ್ಗೇನು ದ್ವೇಷ ಇರಲ್ಲ. ನಾನು ಹೇಳೋದು ಯಾಕೆಂದ್ರೆ ಅವರು ತ್ರಿವಿಕ್ರಮ್ ಅವ್ರ ಹತ್ರ ವಾದ ಮಾಡ್ತಾ ಇರ್ತಾರೆ, ಮಾತಿಗೆ ಮಾತು ಬಳಸ್ತಾ ಇರ್ತಾರೆ, ನೀವ್ ಯಾಕೆ ಕೊಟ್ಟಿಲ್ಲ ಪಾಯಿಂಟ್ ಹಂಗೆ ಹೆಂಗೆ ಅಂತ ದೊಡ್ಡ ಕೂಗಾಡ್ತಿರ್ತಾರೆ. ಅವಾಗ ರಜತ್ ಅವ್ರು ಬರ್ತಾರೆ, ರಜತ್ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ನಗೋಕ್ ಶುರು ಮಾಡ್ಬಿಡ್ತಾರೆ, ಓಕೆನಾ? ನಗಾಡ್ತಾನೆ ಮತ್ತೆ ಕೂಗಕ್ ಶುರು ಮಾಡ್ತಾರೆ. ಅಂದ್ರೆ ಇಂಟೆನ್ಷನ್ ಏನಿದೆ, ನಾನು ಇಲ್ಲಿ ಜಾಸ್ತಿ ಸೌಂಡ್ ಮಾಡಿದ್ರೆ, ಜಾಸ್ತಿ ಕೂಗಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಾನು ಸರ್ವೈವ್ ಆಗ್ಬೋದು ಅನ್ನೋ ಒಂದು ಲಾಜಿಕ್ ಅನ್ನ ಚೈತ್ರ ಅವರು ತಿಳ್ಕೊಂಡಿದ್ದಾರೆ, ಹಾಗಾಗಿ ಕೂಗ್ತಾ ಇದ್ದಾರೆ. ಅದು ತ್ರಿವಿಕ್ರಮ್ ಅವರ ಆಟನ ಯಾರು ಕೂಡ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ತ್ರಿವಿಕ್ರಮ್ ಅವರು ಚೈತ್ರ ಅವ್ರು ಹಿಂಗೆ ಅಂತ ಗೊತ್ತು. ಎಲ್ಲೋ ಒಂದು ವರ್ಡ್ ಅನ್ನು ಯೂಸ್ ಮಾಡ್ತಾರೆ, ನಿಮ್ಮ ಸಂಸ್ಕಾರ ಆ ತರ ಇರೋದು ಅಂತ ಹೇಳಿ ಕೆಲವೊಂದೊಂದು ವರ್ಡ್ ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ತ್ರಿವಿಕ್ರಮ್ ಸೈಲೆಂಟ್ ಆಗಿ ಆಟ ಆಡೋ ಅಂತ ಸೈಲೆಂಟ್ ಸ್ಟ್ರಾಟಜಿ ಮ್ಯಾನ್ ಅಂತ ಹೇಳ್ಬೋದು ತ್ರಿವಿಕ್ರಮ್. ತುಂಬಾ ಜನರಿಗೆ ತ್ರಿವಿಕ್ರಮ್ ಅವರ ಆಟ ಇಷ್ಟ ಆಗುತ್ತೆ, ಓಕೆನಾ? ಯಾಕೆಂದ್ರೆ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತ್ರ ಮಾತಾಡ್ತಾರೆ, ಅವಶ್ಯಕತೆ ಇಲ್ಲದೆ ಇರೋ ಜಾಗದಲ್ಲಿ ಮಾತಾಡಲ್ಲ. ಆಮೇಲೆ ಭವ್ಯ ಅವ್ರ ಜೊತೆ ಫ್ರೆಂಡ್ಶಿಪ್ ಇದ್ರೂ ಸಹ ಆಟದಲ್ಲಿ ಅದನ್ನ ತೋರಿಸಲ್ಲ. ಬಟ್ ಮಂಜು ಅವ್ರದ್ದು ಮಾತ್ರ, ಮಂಜು ಅವರು ಆಟ ಚೆನ್ನಾಗ್ ಆಡ್ತಾರೆ, ಎಲ್ಲರ ಜೊತೆಗೂ ಚೆನ್ನಾಗಿರ್ತಾರೆ. ಆಟ ಎಲ್ಲೋ ಒಂದ್ ಕಡೆ ಫ್ರೆಂಡ್ಶಿಪ್ ಅಂತ ಬಂದಾಗ ಆಟದ ಸಮಯದಲ್ಲಿ ಉಲ್ಟಾ ಹೊಡೆದು ಬಿಡ್ತಾರೆ, ಓಕೆನಾ? ಆ ರೀತಿ ಹಾಗೆ ಮೋಕ್ಷಿತ್ ಅವರು ಈಗ ಅವರ ಗ್ರೂಪ್ ಇಂದ ಹೊರಗಡೆ ಬಂದಿರೋದು. ನನ್ನ ಪ್ರಕಾರ ಹೇಳಬೇಕು ಅಂದ್ರೆ ಸುದೀಪ್ ಅವ್ರು ಹೇಳೋ ಹಾಗೆ, ಕಿಚ್ಚ ಸುದೀಪ್ ಅವ್ರು ಹೇಳೋ ಹಾಗೆ, ಏನೇ ಆಗ್ಲಿ, ಓಕೆನಾ? ಬಿಗ್ ಬಾಸ್ ಮನೇಲಿ ಏನೇ ಆಗ್ಲಿ ಅವ್ರವ್ರ ಆಟನ ಅವ್ರು ಆಡ್ಬೇಕು. ಫ್ರೆಂಡ್ಶಿಪ್ ಅದು ಸುಮ್ನೆ ಮಾತಾಡೋದಕ್ಕೋಸ್ಕರ ಹನುಮಂತು ಧನರಾಜ್ ಅವ್ರು ಹೇಗಿರ್ತಾರೋ ಆ ರೀತಿನೇ ಇದ್ರೆ ಚಂದ. ಮೋಕ್ಷಿತ್ ಅವರು ಒಂದ್ ಕಡೆ ಮೊನ್ನೆ ಇದೇ ಪಾಯಿಂಟ್ ಅನ್ನು ಹೇಳ್ತಾರೆ, ಎಷ್ಟು ಕ್ಲೀನ್ ಆಗಿ ಆಟ ಆಡ್ಕೊಂಡು ಹೋಗ್ತಾ ಇದಾರೆ ನೋಡು ಅವರಿಬ್ರು. ಏನು ಯಾರ್ದು ದ್ವೇಷ ಇಲ್ಲ, ಯಾರು ಟಾರ್ಗೆಟ್ ಇಲ್ಲ. ಮೋಕ್ಷಿತ ಮತ್ತೆ ಶಿಶಿರ್ ಅವರಿಬ್ರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಖಂಡಿತವಾಗ್ಲೂ ಅದು ನಿಜ, ಅದೇ ಬಿಗ್ ಬಾಸ್ ಮನೆಗೆ ಬೇಕಾಗಿರೋದು. ಆ ರೀತಿ ಆಡ್ದವರೇ ಜನರಿಗೆ ಇಷ್ಟ ಆಗೋದು. ಈ ಫ್ರೆಂಡ್ಶಿಪ್ ಎಲ್ಲ ಯಾರು ಮಾಡ್ಕೊಳಕ್ ಹೇಳಿದ್ರು, ಈಗ ಯಾರು ಮತ್ತೆ ಆ ದ್ವೇಷನ ಸಾಧಿಸಕ್ ಹೇಳಿದ್ದು ಅಂತ ಅನ್ಸುತ್ತೆ, ಓಕೆನಾ? ಇದಾಗಿತ್ತು ಈ ಕ್ಷಣದ ಮಾಹಿತಿ. ನಿನ್ನೆ ಎಪಿಸೋಡ್ ಬಗ್ಗೆ ನನಗೆ ಅನ್ಸಿದ್ದ ಅಭಿಪ್ರಾಯನ ತಿಳಿಸಿದ್ದೇನೆ. ನಿಮ್ಗೆ ಏನಿಸುತ್ತೆ ಪ್ರತಿಯೊಬ್ಬರು ಮಿಸ್ ಮಾಡದೆ ಕಮೆಂಟ್ ಮಾಡಿ. ಹೊಸದಾಗಿ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರೂ ವಿಡಿಯೋಕ್ಕೆ ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.